ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ರಾಜಕೀಯ ಮಟ್ಟದಲ್ಲಿ ಒಂದು ಪ್ರಮುಖ ಜಾಗತಿಕ ಮಾಧ್ಯಮಗಳಲ್ಲಿ ಒಂದು ದೊಡ್ಡ ಸುದ್ದಿ ಕಾಡ್ಗಿಚ್ಚಿನಂತ ಹಾಡ್ತಾ ಇದೆ. ಅದೇನಪ್ಪ ಅಂದರೆ, ರಷ್ಯಾದ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವರಿಗೆ ಒಂದು ಹೊಸ ಬೃಹತ್ ಯೋಜನೆ ಸಾಕಾರಗೊಳಿಸುವ ಆಸೆ ಹುಟ್ಕೊಂಡಿದೆ. ಈ ಆಸೆ ಸಣ್ಣ ಪುಟ್ಟದಲ್ಲ. ರಷ್ಯಾದ ರಾಜಧಾನಿ ಮಾಸ್ಕೋದಿಂದ ಡೈರೆಕ್ಟ್ ಆಗಿ ಭಾರತಕ್ಕೆ ಗೂಡ್ಸ್ ಮತ್ತು ಪ್ಯಾಸೆಂಜರ್ ಟ್ರೈನ್ ಬಿಡಬೇಕು ಅನ್ನೋದು ಅವರ ಬಿಗ್ ಪ್ಲ್ಯಾನ್. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ರಷ್ಯಾದಿಂದ ಕೊರೆಯುವ ಚಳಿಯಿಂದ ಸ್ಟಾರ್ಟ್ ಆಗುವ ಈ ಟ್ರೈನ್ ಮಧ್ಯ ಏಷ್ಯಾದ ಮರುಭೂಮಿಗಳನ್ನು, ಹಿಮಾಲಯದ ಅಂಚುಗಳನ್ನು ಕ್ರಾಸ್ ಮಾಡಿಕೊಂಡು ನಮ್ಮ ಭಾರತಕ್ಕೆ ಬಂದು ತಲುಪಿದರೆ ಹೇಗಿರುತ್ತೆ? ಎಷ್ಟೋ ಜನಕ್ಕೆ ಅನ್ನಿಸ್ಬೋದು, ಏನು ಗುರು ತಲೆ ಕೆಟ್ಟಿದೆಯಾ ಪುಟಿನ್ಗೆ, ಇದು ಪ್ರಾಕ್ಟಿಕಲಿ ಸಾಧ್ಯನಾ ಅಂತ. ಆದರೆ ಇದರ ಹಿಂದಿರುವ ಜಿಯೋ ಪೊಲಿಟಿಕಲ್ ಮಾಸ್ಟರ್ ಪ್ಲಾನ್ ಕೇಳಿದ್ರೆ ನಿಮ್ಮ ತಲೆ ಎಗ್ಗಿರೋಂತೆ. ಇದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಿರುವ ಗಾಸಿಪ್ ಖಂಡಿತ ಅಲ್ಲ. ಸ್ವತಃ ರಷ್ಯಾದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ರಷ್ಯಾಗೆ ಭಾರತದ ಜೊತೆ ನೇರ ರೈಲ್ವೆ ಲಿಂಕ್ ಸ್ಥಾಪಿಸುವುದು ಎಷ್ಟು ತುರ್ತಾಗಿದೆ ಅಂದರೆ, ಇದಕ್ಕಾಗಿ ಅವರು ಎಂಥ ರಿಸ್ಕ್ ತೆಗೆದುಕೊಳ್ಳಲು ಕೂಡ ರೆಡಿಯಾಗಿದ್ದಾರೆ. ಯಾಕೆ ರಷ್ಯಾದಂತಹ ಸೂಪರ್ ಪವರ್ ದೇಶಕ್ಕೆ ನಮ್ಮ ಭಾರತದ ಓಷನ್ ಅಂದರೆ ಹಿಂದೂ ಮಹಾಸಾಗರದ ಕನೆಕ್ಟಿವಿಟಿ ಯಾಕೆ ಅಷ್ಟೊಂದು ಅರ್ಜೆಂಟಾಗಿ ಬೇಕಾಗಿದೆ? ಈ ಒಂದು ಟ್ರೈನ್ ಮಾರ್ಗ ಏನಾದರೂ ಪೂರ್ಣಗೊಂಡ್ರೆ ಅಮೆರಿಕ ಮತ್ತು ಬ್ರಿಟನ್ ನಡುಗುವುದು ಯಾಕೆ? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಇನ್ಸೈಡ್ ಸ್ಟೋರಿ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಇಡೀ ಸ್ಟೋರಿ ನಿಮಗೆ ಆಳವಾಗಿ ಅರ್ಥ ಆಗಬೇಕಂದ್ರೆ ಮೊದಲು ನಿಮ್ಮ ತಲೆಯಲ್ಲಿ ಒಂದು ವಿಶ್ವದ ನಕಾಶೆ ಬರಲೇಬೇಕು. ರಷ್ಯಾಗೆ ಪ್ರಸ್ತುತ ಇರುವ ಅತಿ ದೊಡ್ಡ ಭಯ ಏನು ಗೊತ್ತಾ? ಅವರು ಟ್ರೇಡ್ ರೂಟ್ಗಳು ಅಂದರೆ ಈ ವ್ಯಾಪಾರದ ಸಮುದ್ರ ಮಾರ್ಗಗಳು ಇವತ್ತಿನ ಕಾಲದಲ್ಲಿ ಜಾಗತಿಕ ವ್ಯಾಪಾರದ ಸುಮಾರು 40-50% ನಡೆಯುವುದು ಇದೇ ಹಿಂದೂ ಮಹಾಸಾಗರದ ಮುಖಾಂತರ, ಇಂಡಿಯನ್ ಓಷನ್ ಮುಖಾಂತರ. ಇನ್ನು ತೈಲ ಮತ್ತು ಆಯಿಲ್ ಟ್ರೇಡ್ ಬಗ್ಗೆ ಮಾತನಾಡೋದಾದರೆ ಅದು 70%ಗಿಂತ ಹೆಚ್ಚು ತೈಲ ಸಾಗಣೆ ಹಿಂದೂ ಮಹಾಸಾಗರವಿಲ್ಲದೆ ಪಾಸಿಬಲ್ ಆಗಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ರಷ್ಯಾಗೆ ಇಲ್ಲೊಂದು ದೊಡ್ಡ ಜಿಯೋಗ್ರಾಫಿಕಲ್ ಶಾಪ ಕೂಡ ಇದೆ. ರಷ್ಯಾ ಪ್ರಪಂಚದಲ್ಲೇ ಅತಿ ದೊಡ್ಡ ದೇಶ ಕೂಡ ಆಗಿರ್ಬೋದು, ಆದರೆ ಅವರ ಹೆಚ್ಚಿನ ಸಮುದ್ರ ತೀರಗಳು ವರ್ಷದ 6-8 ತಿಂಗಳು ಹಿಮದಿಂದ ಫ್ರೀಜ್ ಆಗಿರ್ತವೆ. ಅಂದರೆ ಅವರಿಗೆ ವಾರ್ಮ್ ವಾಟರ್ ಫೋರ್ಟ್ಸ್ ಒಂದು ಕೂಡ ಇಲ್ಲ. ಇಂದಿನ ಪರಿಸ್ಥಿತಿಯಲ್ಲಿ ರಷ್ಯಾದಿಂದ ಒಂದು ಹಡಗು ಭಾರತಕ್ಕೆ ಬರಬೇಕಂದ್ರೆ ಅದು ಎಂತಹ ಕಷ್ಟದ ಹಾದಿ ಕೂಡ ತುಳಿಬೇಕಾಗುತ್ತೆ ಗೊತ್ತಾ? ಇನ್ನು ಮೊದಲನೇ ಮಾರ್ಗ ರೆಡ್ ಸಿ ಮತ್ತು ಬಾಬಲ್ ಮಂಡೇಬ್ ಮೂಲಕ, ಅಂದರೆ ಯುರೋಪ್ ದಾಟಿ ಸುಯೇಜ್ ಕಾಲುವೆ ಮೂಲಕ ಬಾಬಲ್ ಮಂಡೇಬ್ ಜಲಸಂಧಿ ಪ್ರವೇಶಿಸಬೇಕು. ಆದರೆ ಇವತ್ತು ಅಲ್ಲಿ ಏನಾಗುತ್ತೆ? ಯಮನ್ನ ಹೌತಿ ಬಂಡುಕೋರರು ಆ ಮಾರ್ಗದಲ್ಲಿ ಹೋಗುವ ಪ್ರತಿಯೊಂದು ಕಾರ್ಗೋ ಶಿಪ್ ಮೇಲೆ ಕೂಡ ಡ್ರೋನ್ ಹಾಗೆ ಮಿಸೈಲ್ ದಾಳಿಯನ್ನು ಮಾಡ್ತಿದ್ದಾರೆ. ಇನ್ನು ಎರಡನೇ ಮಾರ್ಗ ಬಂದು ಈ ಸ್ಟೇಟ್ ಆಫ್ ಮಲಕ್ಕಾ, ಅಂದರೆ ರಷ್ಯಾದಿಂದ ಹೊರಟು ಪೂರ್ತಿ ಏಷ್ಯಾವನ್ನು ಸುತ್ತಿ ದಕ್ಷಿಣ ಚೀನಾ ಸಮುದ್ರ ದಾಟಿ ಮಲಕ್ಕಾ ಜಲಸಂಧಿಯ ಮೂಲಕ ಭಾರತಕ್ಕೆ ಬರಬೇಕು. ಈ ಮಾರ್ಗದಲ್ಲಿ ಹಡಗು ಬಂದರೆ ಇಡೀ ಪ್ರಪಂಚವನ್ನೇ ಸುತ್ತಿ ಬಂದಂತಾಗ್ತದೆ. ಸಮಯ ಮತ್ತು ಕೋಟ್ಯಾಂತರ ರೂಪಾಯಿ ಕೂಡ ವ್ಯರ್ಥ ಆಗುತ್ತದೆ. ಇನ್ನು ಕೆಲವರು ಕೇಳ್ಬೋದು, ರಷ್ಯಾದ ಈಸ್ಟರ್ನ್ ಸೈಡ್ನಲ್ಲಿರುವ ವ್ಲಾಡಿವೋಸ್ಟಾಕ್ ಬಂದರಿನಿಂದ ಟ್ರೇಡ್ ಮಾಡ್ಬೋದಲ್ಲ ಅಂತೇಳಿ. ಆದರೆ ರಷ್ಯಾದ ಅಸಲಿ ರಿಯಾಲಿಟಿ ಏನಂದರೆ, ರಷ್ಯಾದ 80%ಗಿಂತ ಹೆಚ್ಚು ಜನ ಪ್ರಮುಖ ಇಂಡಸ್ಟ್ರಿಗಳು ಇರೋದು ಕೂಡ ಅವರ ವೆಸ್ಟರ್ನ್ ಸೈಡ್ನಲ್ಲಿ, ಅಂದರೆ ಮಾಸ್ಕೋ ಮತ್ತು ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ. ಈ ಈಸ್ಟರ್ನ್ ಸೈಡ್ ಪೂರ್ತಿ ಕಾಡು ಮತ್ತು ಮಂಜಿನಿಂದ ಕೂಡಿರುತ್ತೆ. ಆದ್ದರಿಂದ ವೆಸ್ಟ್ ರಷ್ಯಾದಿಂದ ಭಾರತಕ್ಕೆ ಸರಕು ಸಾಗಿಸಲು ಸಮುದ್ರ ಮಾರ್ಗಗಳು ಅತ್ಯಂತ ವೆಚ್ಚದಾಯಕ ಮತ್ತು ಅಪಾಯಕಾರಿ ಕೂಡ ಆಗಿದೆ. ಸ್ನೇಹಿತರೆ, ರಷ್ಯಾ ಇವತ್ತು ಹಿಂದೂ ಮಹಾಸಾಗರಕ್ಕೆ ಬರಲು ಪ್ರಯತ್ನ ಕೂಡ ಪಡ್ತಿದೆ. ಅದು ಹೊಸದೇನಲ್ಲ. 10 ದಶಕಗಳಿಂದ ಕೂಡ ಅಷ್ಟೇ ಯಾಕೆ 100 ವರ್ಷಗಳಿಂದ ರಷ್ಯನ್ನರು ಒಂದೇ ಒಂದು ಐತಿಹಾಸಿಕ ಕನಸು ಅಂದರೆ ಅದು ಹಿಂದೂ ಮಹಾಸಾಗರಕ್ಕೆ ನೇರವಾಗಿ ಪ್ರವೇಶ ಪಡೆಯುವುದು. 1980ರಲ್ಲಿ ಪಬ್ಲಿಷ್ ಆದ ಒಂದು ಪ್ರಸಿದ್ಧ ರಿಸರ್ಚ್ ಆರ್ಟಿಕಲ್ ಕೂಡ ಇತ್ತು. ಅದರ ಹೆಸರು ದಿ ಗ್ರೇಟ್ ಗೇಮ್ ಇನ್ ಏಷಿಯಾ ಅಂತೇಳಿ. ಅಂದರೆ 19ನೇ ಶತಮಾನದಲ್ಲಿ ಬ್ರಿಟಿಷ್ ಎಂಪೈರ್ ಮತ್ತು ಜಾರ್ ರಷ್ಯಾದ ನಡುವೆ ಏಷ್ಯಾದ ಮೇಲಿನ ಆಧಿಪತ್ಯಕ್ಕಾಗಿ ನಡೆದ ಸೈಲೆಂಟ್ ಯುದ್ಧವನ್ನೇ ದಿ ಗ್ರೇಟ್ ಗೇಮ್ ಅಂತ ಕೂಡ ಕರೀತಾರೆ. ಈ ಕಾಲದಲ್ಲಿ ರಷ್ಯನ್ನರಿಗೆ ಒಂದು ಬಲವಾದ ನಂಬಿಕೆ ಕೂಡ ಇತ್ತು, ಹಿಂದೂ ಮಹಾಸಾಗರವನ್ನು ತಲುಪೋದು ನಮ್ಮ ಹಣೆ ಬರಹ, ಅಂದರೆ ಹಿಸ್ಟೋರಿಕ್ ಡೆಸ್ಟಿನಿ ಅಂತೇಳಿ ಅವ್ರು ಕರಿತಾ ಇದ್ರು. ಅಂದು ಇದನ್ನು ತಡೆದಿದ್ದು ಬ್ರಿಟಿಷರು. ಬ್ರಿಟಿಷ್ ಎಂಪೈರ್ ರಷ್ಯನ್ನರನ್ನು ದಕ್ಷಿಣದ ಕಡೆಗೆ, ಅಂದರೆ ಭಾರತದ ಕಡೆಗೆ ಬಾರದಂತೆ ಅಫ್ಘಾನಿಸ್ತಾನದಲ್ಲಿ ಬ್ಲ್ಯಾಕ್ ಕೂಡ ಮಾಡ್ತಾರೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ 1979ರಲ್ಲಿ ಅಮೆರಿಕದ ಗುಪ್ತಚರ ಸಂಸ್ಥೆ CIA ಬರೆದಿದ್ದ ಡಾಕ್ಯುಮೆಂಟ್ ಇತ್ತೀಚೆಗೆ ಡಿಕ್ಲಾಸಿಫೈ ಆಗಿದೆ. ಅಂದರೆ ಈ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು, ಸೋವಿಯತ್ ಯೂನಿಯನ್ ಪರ್ಷಿಯನ್ ಗಲ್ಫ್ ಮತ್ತು ಹಿಂದೂ ಮಹಾಸಾಗರಕ್ಕೆ ನೇರ ಆಕ್ಸೆಸ್ ಪಡೆಯಲು ಐತಿಹಾಸಿಕವಾಗಿ ಪ್ರಯತ್ನ ಪಡ್ತಿದೆ. ಒಂದು ವೇಳೆ ರಷ್ಯಾಗೆ ಈ ಬಂದರುಗಳು ಸಿಕ್ಕಿದ್ರೆ ಇಡೀ ಜಾಗತಿಕ ಜಿಯೋಪಾಲಿಟಿಕ್ಸ್ ಬದಲಾಗಿ ಹೋಗುತ್ತದೆ
ಅಂತೇಳಿ. ಅಂದರೆ ಬ್ರಿಟಿಷರು ಹೋದ ನಂತರ ಅಮೆರಿಕನ್ನರು ಬಂದು ರಷ್ಯಾವನ್ನು ಬ್ಲ್ಯಾಕ್ ಮಾಡುವ ಕೆಲಸ ಕೂಡ ಮಾಡಿದರು. ನೂರಾರು ವರ್ಷಗಳಿಂದ ರಷ್ಯಾಗೆ ಸಿಗದ ಆ ಇಂಡಿಯನ್ ಓಷನ್ ಆಕ್ಸಿಸ್ ಅನ್ನು ಪಡೆಯಲು ಇವತ್ತು ವ್ಲಾಡಿಮಿರ್ ಪುಟಿನ್ ಕೂಡ ಕಂಡುಕೊಂಡಿರುವ ಹೊಸ ಮಾರ್ಗ ಅಂದರೆ ಅದು ನೆಲ ಮಾರ್ಗದ ಮೂಲಕ ಮತ್ತು ರೈಲ್ವೆ ಜಾಲದ ಮೂಲಕ. ಸ್ನೇಹಿತರೆ, ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಅಲ್ಲ ಗುರು, ರಷ್ಯಾದಿಂದ ಭಾರತಕ್ಕೆ ಟ್ರೈನ್ ಹೇಗೆ ಬರುತ್ತೆ? ಮಧ್ಯೆ ಎಷ್ಟೆಲ್ಲ ದೇಶಗಳಿವೆ, ಬೃಹತ್ ಪರ್ವತಗಳಿವೆ, ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ. ಖಂಡಿತ 100% ನಿಮ್ಮ ಊಹೆ ಸರಿಯಾಗಿದೆ. ಪ್ರಸ್ತುತ ಪ್ರಸ್ತಾವನೆಯಲ್ಲಿರುವ ರಷ್ಯಾದ ರೈಲ್ವೆ ನಕ್ಷೆಯ ಹಾದಿ ಹೀಗಿದೆ ನೋಡಿ. ಮೊದಲನೇದಾಗಿ ರೈಲು ರಷ್ಯಾದ ಮಾಸ್ಕೋದಿಂದ ಹೊರಟು ಕಜಕಿಸ್ತಾನ ಮತ್ತು ತುರ್ಕ್ಮೆನಿಸ್ತಾನ್ ದೇಶಗಳನ್ನು ಕೂಡ ಹಾದು ಹೋಗ್ತದೆ. ಇನ್ನು ಎರಡನೇ ಹಂತ ಅಲ್ಲಿಂದ ಇರಾನ್ ದೇಶಕ್ಕೆ ಎಂಟ್ರಿ ಕೊಡುತ್ತೆ. ಇರಾನ್ ಖೋರಾಸಾನ್ ಪ್ರಾಂತ್ಯದಲ್ಲಿ ಇದು ಕೂಡ ಪಾಸ್ ಆಗುತ್ತೆ. ಅಂದರೆ ಇರಾನ್ನಿಂದ ತಾಲಿಬಾನ್ ಆಡಳಿತದಲ್ಲಿರುವ ಅಫ್ಘಾನಿಸ್ತಾನ ಕೂಡ ಪ್ರವೇಶ ಮಾಡುತ್ತೆ. ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನ ಪ್ರವೇಶಿಸಿ ಅಂತಿಮವಾಗಿ ವಾಘಾ ಅಟಾರಿ ಗಡಿಯ ಮೂಲಕ ಭಾರತಕ್ಕೆ ಬಂದು ತಲುಪುತ್ತೆ. ಇದು INSTC ಅಂದರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ಗಿಂತಲೂ ಕೂಡ ವಿಭಿನ್ನವಾದ ಪೂರ್ಣ ಪ್ರಮಾಣದ ಲ್ಯಾಂಡ್ ಬೇಸ್ಡ್ ರೈಲ್ವೆ ಕಲ್ಪನೆಯಾಗಿದೆ. ಈ ರೈಲು ಮಾರ್ಗ ಕಾರ್ಯರೂಪಕ್ಕೆ ಬಂದರೆ ಸಮಯ ಕೂಡ ಉಳಿತಾಯ ಆಗುತ್ತೆ. ಮೊದಲು ಸಮುದ್ರದ ಮೂಲಕ ಸರಕು ತಲುಪಲು 40 ದಿನಗಳು ಬೇಕಾಗ್ತಿತ್ತು. ಈ ಟ್ರೈನ್ ಬಂದರೆ ಅದು 10 ರಿಂದ 15 ದಿನಕ್ಕೆ ಕೂಡ ಇಳಿಯುತ್ತೆ. ಇನ್ನು ಸುರಕ್ಷತೆ ಬಗ್ಗೆ ನೋಡೋದಾದರೆ ಸಮುದ್ರದಲ್ಲಿ ಅಮೇರಿಕನ್ ನೇವಿಯ ಕಣ್ಗಾವಲು ಅಥವಾ ಹೌತಿಗಳ ಮಿಸೈಲ್ ದಾಳಿಯ ಭಯವಿಲ್ಲದೆ ಭೂಮಿಯ ಮೇಲೆ ನೇರ ವ್ಯಾಪಾರ ಸಾಧ್ಯ ಆಗ್ತದೆ. ಇನ್ನು ಸೆಕ್ಯೂರಿಟಿ ರಿಸ್ಕ್ ಮತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನದ ಸವಾಲುಗಳು. ಸ್ನೇಹಿತರೆ, ಕಾಗದ ಮೇಲಿನ ಪ್ಲಾನ್ ಕೇಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಆದರೆ ರಿಯಲ್ ಗ್ರೌಂಡ್ ರಿಯಾಲಿಟಿನೇ ಬೇರೆ ಇದೆ. ಈ ಹಾದಿಯಲ್ಲಿ ಎದುರಾಗುವ ಸೆಕ್ಯೂರಿಟಿ ರಿಸ್ಕ್ ಏನು? ಆನ್ಲೈನ್ನಲ್ಲಿ ಮತ್ತು ಜಿಯೋಪಾಲಿಟಿಕಲ್ ವಿಶ್ಲೇಷಕರಲ್ಲಿ ಪ್ರಮುಖವಾಗಿ ಎದ್ದಿರುವ ಪ್ರಶ್ನೆಗಳೆಂದರೆ ಅದು ಉಗ್ರಗಾಮಿಗಳ ಭಯ, ಟೆರರಿಸ್ಟ್ಗಳ ಭಯ. ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭಾರತದ ಅಥವಾ ರಷ್ಯಾದ ಸರಕುಗಳು ಟ್ರೈನ್ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಬಲೂಚಿಸ್ತಾನ್ ಮೂಲಕ ಹಾದು ಹೋಗುವಾಗ ಅಲ್ಲಿನ ಭಯೋತ್ಪಾದಕ ಸಂಘಟನೆಗಳು ದಾಳಿ ಮಾಡೋದಿಲ್ವೇ? ಇನ್ನು ಎರಡನೇದು ಈ ಟ್ರಾನ್ಸಿಟ್ ಫೀಸ್ ಅಂದರೆ ಟೋಲ್ ಟ್ಯಾಕ್ಸ್. ನಮ್ಮ ದೇಶದ ಗೂಡ್ಸ್ ಟ್ರೈನ್ ಪಾಸ್ ಆಗಲು ನಾವು ಆರ್ಥಿಕವಾಗಿ ಕಂಗಾಲಾಗಿರುವ ಪಾಕಿಸ್ತಾನಕ್ಕೆ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಿಟ್ ಫೀಸನ್ನು ಕೂಡ ನೀಡಬೇಕಾಗ್ತದೆ. ಪಾಕಿಸ್ತಾನದ ಆರ್ಥಿಕತೆಗೆ ಭಾರತ ಯಾಕೆ ನೇರವಾಗಿ ಸಪೋರ್ಟ್ ಮಾಡಬೇಕು? ಇನ್ನು ಮೂರನೇದು, ಇನ್ನು ರಾಜಕೀಯ ಅಸ್ಥಿರತೆ. ಪಾಕಿಸ್ತಾನ ಎಂದಾದರೂ ಭಾರತದ ವ್ಯಾಪಾರಕ್ಕೆ ಪ್ರಾಮಾಣಿಕವಾಗಿ ಸಹಕರಿಸಿದೆಯಾ? ನಾಳೆ ಏನಾದರೂ ಉದ್ವಿಗ್ನತೆ ಉಂಟಾದರೆ ಅವರು ಈ ಮಾರ್ಗವನ್ನು ಬ್ಲ್ಯಾಕ್ ಮೇಲ್ ಮಾಡುವ ಕೆಲಸ ಕೂಡ ಶುರು ಮಾಡ್ತಾರೆ. ಹಾಗಾದರೆ ಇದಕ್ಕೆ ಬೇರೆ ಉಪಾಯಗಳು ಇವೆಯಾ, ಮಾರ್ಗಗಳಿವೆಯಾ ಅಂತ ನೋಡಿದ್ರೆ ಅದಕ್ಕೆ ಕೆಲವರು ಸಜೆಸ್ಟ್ ಕೂಡ ಮಾಡ್ತಿದ್ದಾರೆ. ಭಾರತ POKಯನ್ನು ಮರುಪಡೆಯುವವರೆಗೂ ಕೂಡ ಕಾಯಬೇಕು, ಅಥವಾ ಇರಾನ್ನಿಂದ ತಜಿಕಿಸ್ತಾನ್ ಮಾರ್ಗವಾಗಿ ಡೈರೆಕ್ಟ್ ಆಗಿ ಕಾಶ್ಮೀರಕ್ಕೆ ತರುವಂತಹ ಪ್ಲಾನ್ ಮಾಡಬೇಕು ಅಂತ. ಆದರೆ ಹಿಮಾಲಯದ ಪರ್ವತಗಳನ್ನು ಕೊರೆದು ರೈಲ್ವೆ ಟ್ರ್ಯಾಕ್ ಹಾಕುವುದು ದಶಕಗಳ ಸವಾಲು ಕೂಡ ಆಗಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿ ಅಮೆರಿಕ, ಈ UK ಸುಮ್ಮನೆ ಕೂರುತ್ತಾ? ಖಂಡಿತ ಸುಮ್ಮನೆ ಕೂರಲ್ಲ. 19ನೇ ಶತಮಾನದಲ್ಲಿ ರಷ್ಯಾ ಸೋತಿದ್ದ ದಿ ಗ್ರೇಟ್ ಗೇಮನ್ನು 2026 ಕೂಡ ಗೆಲ್ಲಲು ಅಮೆರಿಕ ಬಿಡುವುದಿಲ್ಲ. ಒಂದು ವೇಳೆ ಈ ರೈಲ್ವೆ ನೆಟ್ವರ್ಕ್ ಯಶಸ್ವಿ ಆದರೆ ರಷ್ಯಾದ ಮೇಲಿನ ವೆಸ್ಟರ್ನ್ ಸ್ಯಾಂಕ್ಷನ್ ಸಂಪೂರ್ಣ ಕೂಡ ವಿಫಲವಾಗ್ತದೆ. ರಷ್ಯಾಕ್ಕೆ ಭಾರತ ಎನ್ನುವ ಬೃಹತ್ ಮಾರುಕಟ್ಟೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. 2026ರ ಬ್ರೇಕ್ ಥ್ರೂ ಅಂದರೆ ಈ ಬ್ರಿಕ್ಸ್ ಸಮ್ಮಿಟ್ 2026ರ ಪ್ರಮುಖ ಬೆಳವಣಿಗೆ ಅಂದರೆ ಭಾರತದಲ್ಲಿ ನಡೆಯಲಿರುವ ಬ್ರಿಕ್ಸ್ ಸಮ್ಮಿಟ್ಗಾಗಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಚೀನಾದ ಅಧ್ಯಕ್ಷ ಸಿ ಜಿನ್ಪಿನ್ ಭಾರತಕ್ಕೆ ಕೂಡ ಆಗಮಿಸುತ್ತಿದ್ದಾರೆ. ಈ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಏಷ್ಯನ್ ಕನೆಕ್ಟಿವಿಟಿ ಮತ್ತು ಸೇಫ್ ಲ್ಯಾಂಡ್ ರೂಟ್ಸ್ ಬಗ್ಗೆ ಕೂಡ ಪ್ರಮುಖ ಚರ್ಚೆಗಳು ನಡೆಯುವ ಸಾಧ್ಯತೆ ಕೂಡ ಇದೆ. ಜಗತ್ತಿನ ವಿವಿಧ ಸಮುದ್ರ ಮಾರ್ಗದಲ್ಲಿ ರೆಡ್ ಸಿ, ಮಲಕ್ಕೋ, ಚೋಕ್ ಪಾಯಿಂಟ್ ಬಿಕ್ಕಟ್ಟುಗಳು ಹೆಚ್ಚಾಗುತ್ತಿರುವುದರಿಂದ ಪ್ರತಿಯೊಂದು ಬೃಹತ್ ದೇಶವೂ ಕೂಡ ಈಗ ಭೂಮಾರ್ಗಗಳ ಕಡೆಗೆ ಗಮನವನ್ನ ಕೊಡ್ತಾ ಇದೆ. ಹಾಗಾದ್ರೆ ಭಾರತ ಏನು ಮಾಡಬೇಕು? ಸ್ನೇಹಿತರೆ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ನಲ್ಲಿ ಯಾವ ದೇಶವೂ ಕೂಡ ಪರ್ಮನೆಂಟ್ ಆಗಿ ಫ್ರೆಂಡ್ ಆಗಲ್ಲ, ಪರ್ಮನೆಂಟ್ ಆಗಿ ಎನಿಮೂ ಕೂಡ ಅಲ್ಲ. ಆದರೆ ಭಾರತ ಮತ್ತು ರಷ್ಯಾದ ಸಂಬಂಧ ದಶಕಗಳಿಂದ ಕೂಡ ಅತ್ಯಂತ ವಿಭಿನ್ನವಾಗಿ ಮತ್ತು ವಿಶಿಷ್ಟವಾಗಿದೆ. ರಷ್ಯಾದ ಈ ಬೃಹತ್ ರೈಲ್ವೆ ಕಲ್ಪನೆ ಭಾರತದ ಆರ್ಥಿಕತೆಗೆ, ಇಂಧನ ಭದ್ರತೆಗೆ ಮತ್ತು ರಕ್ಷಣಾ ಸಾಮಗ್ರಿಗಳ ಪೂರೈಕೆಗೆ ಗೇಮ್ ಚೇಂಜರ್ ಕೂಡ ಆಗಬಲ್ಲದು. ಆದರೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ದೇಶಗಳ ಮೂಲಕ ಹಾದು ಹೋಗುವ ರಿಸ್ಕ್ ಅನ್ನ ಭಾರತ ಹೇಗೆ ನಿರ್ವಹಿಸುತ್ತದೆ ಎಂಬುದರ ಮೇಲೆ ಕೂಡ ನಿಂತಿದೆ. ಹಾಗಾದರೆ ರಷ್ಯಾದಿಂದ ಪಾಕಿಸ್ತಾನದ ಮೂಲಕ ಬರುವ ಈ ರೈಲ್ವೆ ಪ್ರಾಜೆಕ್ಟ್ಗೆ ಭಾರತ ಒಪ್ಪಿಗೆ ನೀಡಬೇಕಾ, ಅಥವಾ ಚಾಬಹಾರ್ ಬಂದರಿನ ಮೂಲಕ ಸಮುದ್ರ ರೈಲು ಸಂಯೋಜಿತ ಮಾರ್ಗವೇ ಭಾರತಕ್ಕೆ ಸುರಕ್ಷಿತವಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಇದೇ ಥರದ ಹೆಚ್ಚಿನ ಜಿಯೋ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತು.